ವಿಸಿಡಿ ನಂಬರ್ 112 ಇಂದ್ರಪ್ರಸ್ಥ ಮಧ್ಯಪ್ರದೇಶ್ ಪಾರ್ಟಿ ಅವ್ಯಕ್ತವಾಣಿ ತಾರೀಖ್ 31/12/2003 ನುಡಿಸಿರುವಂಥ ತಾರೀಖ್ 2/1/2004 बताओ कौन सी तारीख की अभितवाणी पड़ी जाएगी यार? 31 की। 31 की? कौन सी 31 की? 31 दिसंबर की, और वो भी 3 दिसंबर को, वो 3 जनवरी को। अरे हाँ जी, चलो अगर इसको 1 जनवरी की कहें तो है? अच्छा, आज 2 है बाबा, है 2 जनवरी है आज तो क्लैरिफिकेशन होगा। अच्छा, 1 जनवरी की थी। बाड़ी तो 1 जनवरी की कहो, लास्ट दिसंबर की कहो, 2004 या 2003। हेडिंग दिया है इस वर्ष है 2004 निमित्त और निर्माण बन। ಹೆಡಿಂಗ್ ಕೊಟ್ಟಿದ್ದಾರೆ ಈ ವರ್ಷ ಅಂದರೆ ಯಾವ ವರ್ಷ? 2004ರಲ್ಲಿ ನಿಮಿತ್ತರಾಗಿ ನಿರ್ಮಾಣರಾಗಿ जमा के खाते को बढ़ाओ, ಜಮಾ ಮಾಡುವ ಖಾತೆಯನ್ನು ಹೆಚ್ಚು ಮಾಡಿಕೊಳ್ಳಿ और अखंड महादानी बनो। ಮತ್ತು ಅಖಂಡ ಮಹಾದಾನಿಗಳಾಗಿ। और इस सीजन की पहली अव्यक्तवाणी में क्या खास बात वो दिल्ली बोली थी? ಮತ್ತು ಈ ಸೀಸನಿನ ಮೊದಲನೇ ಅವ್ಯಕ್ತವಾಣಿಯಲ್ಲಿ ವಿಶೇಷವಾಗಿರೋ ಮಾತನ್ನ ಏನಂತ ಹೇಳಿದ್ರು? हैं? संतुष्ट मणि। हाँ, संतुष्ट मणि बनो और संतुष्ट मणि बनाओ। ಸಂತುಷ್ಟಮಣಿ ಆಗಿ ಮತ್ತು ಸಂತುಷ್ಟಮಣಿಯನ್ನಾಗಿ ಮಾಡಿ ಬೇರೆಯವರನ್ನು ಅಂತ। आज अनेक भुजाधारी बाप दादा ಇವತ್ತು ಅನೇಕ ಭುಜಗಳುಳ್ಳುವಂಥ ಬಾಬ್ದಾದ अपने चारों ओर की भुजाओं को देख रहे हैं। ತಮ್ಮ 4 ಕಡೆ ಇರುವಂಥ ಭುಜಗಳನ್ನು ನೋಡ್ತಾ ಇದ್ದಾರೆ। पहले बोला था 1000 भुजा वाले ब्रह्मा का पाठ चल रहा है। ಮೊದಲು ಹೇಳಿದ್ರು ಸಾವಿರಾರು ಭುಜಗಳುಳ್ಳುವಂಥ ಬ್ರಹ್ಮನ ಪಾತ್ರ ನಡೀತಾ ಇದೆ ಅಂತ। और आज क्या बोला? चारों ओर की भुजाओं को बाप दादा ಮತ್ತೆ ಇವತ್ತೇನಂತ ಹೇಳಿದ್ರು 4 ಕಡೆ ಇರುವಂಥ ಭುಜಗಳನ್ನ ಬಾಬ್ದಾದ देख रहे हैं ನೋಡ್ತಾ ಇದ್ದಾರೆ ಅಂತ। और अनेक भुजाधारी हैं, ಮತ್ತೆ ಅನೇಕ ಭುಜಗಳನ್ನ ಉಳ್ಳುವಂತವರಾಗಿದ್ದಾರೆ। माना सहयोग। अनेक भुजाओं को धारण कर लिया है, ಅಂದ್ರೆ ಅನೇಕ ಭುಜಗಳನ್ನ ಧಾರಣೆ ಮಾಡ್ಕೊಂಡ್ಬಿಟ್ಟಿದ್ದಾರೆ। गिनती नहीं बताई। ಆದರೆ ಲೆಕ್ಕವನ್ನ ಹೇಳಿಲ್ಲ। पहले तो गायन की बात बताई थी ಮೊದಲಂತೂ ಗಾಯನೆಯ ಮಾತನ್ನ ಹೇಳಿದ್ರು कि 1000 भुजा वाले ब्रह्मा ने स्थान परिवर्तन किया है। ಸಾವಿರಾರು ಭುಜಗಳುಳ್ಳುವಂಥ ಬ್ರಹ್ಮ ಬಾಬಾ ತಮ್ಮ ಸ್ಥಾನವನ್ನ ಪರಿವರ್ತನೆ ಮಾಡಿದ್ದಾರೆ ಅಂತ। और अभी गायन की बात नहीं बताई। ಮತ್ತೆ ಇವಾಗ ಗಾಯನೆಯ ಮಾತನ್ನ ಹೇಳ್ತಾ ಇಲ್ಲ। क्या बताई? ಮತ್ತೆ ಇವಾಗ ಏನಂತ ಹೇಳಿದ್ರು? अनेक भुजाओं को धारण करने वाले अव्यक्त बाप दादा ने ಅನೇಕ ಭುಜಗಳನ್ನ ಧಾರಣೆ ಮಾಡ್ಕೊಳ್ಳುವಂತ ಅವ್ಯಕ್ತ ಬಾಬ್ದಾದ अपने चारों ओर की भुजाओं को देखने की बात बताई। ಅಂದ್ರೆ ತಮ್ಮ 4 ಕಡೆ ಇರುವಂತ ತಮ್ಮ ಭುಜಗಳನ್ನ ನೋಡುವಂತ ಮಾತನ್ನ ಹೇಳಿದ್ರು ಇವಾಗ। कोई भुजाएं साकार में सन्मुख है, ಕೆಲವು ಭುಜಗಳು ಸಾಕಾರದಲ್ಲಿ ಸಮ್ಮುಖದಲ್ಲಿದ್ದಾರೆ। ये नहीं बताया कि 1000 भुजाएं भी साकार में सन्मुख है। ಈ ತರ ಅಂತ ಹೇಳಿಲ್ಲ, ಸಾವಿರಾರು ಭುಜಗಳು ಸಹ ಸಮ್ಮುಖದಲ್ಲಿದ್ದಾರೆ ಸಾಕಾರದಲ್ಲಿ ಅಂತ। कोई कोई भुजाएं हैं
जो साकार में सन्मुख है। ಕೆಲವು ಭುಜಗಳಿದೆ, ಅದು ಸಾಕಾರದಲ್ಲಿ ಸಮ್ಮುಖದಲ್ಲಿದೆ. कहाँ बोला? ಈ ಮಾತನ್ನ ಎಲ್ಲಿ ಹೇಳಿದ್ರು? माउंट आबू में बोला। ಮೌಂಟ್ ಆಬೂನಲ್ಲಿ ಹೇಳಿದ್ರು. माउंट आबू में इतना बड़ा संगठन था, उसमें कोई कोई भुजाएं बाप दादा के सन्मुख हैं। ಮೌಂಟ್ ಆಬೂನಲ್ಲಿ ಇಷ್ಟು ದೊಡ್ಡ ಸಂಘಟನೆ ಇತ್ತು. ಆ ಸಂಘಟನೆಯಲ್ಲಿ ಕೆಲವು ಭುಜಗಳು ಬಾಬ್ದಾದಾರವರ ಸಮ್ಮುಖದಲ್ಲಿದ್ರು. और वो भी अव्यक्त बाप दादा के सन्मुख। ಮತ್ತೆ ಅದು ಅವ್ಯಕ್ತ ಬಾಬ್ದಾದಾರವರ ಸಮ್ಮುಖದಲ್ಲಿದ್ರು. ये बात सही है? ಮತ್ತೆ ಈ ಮಾತು ಸರಿಯಾಗಿದೆನಾ? नहीं है। फिर ये बोला क्यों? ಯಾರು ಅಂದ್ರು ಇಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲವಾ, ಮತ್ತೆ ಈ ತರ ಯಾಕೆ ಹೇಳಿದ್ರು? सूक्ष्म वतन का समाचार सुना है। हाँ, अब ಯಾರು ಅಂದ್ರು ಸೂಕ್ಷ್ಮವತನದ ಸಮಾಚಾರವನ್ನ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹಾ, व्यक्त बाप दादा जब कभी भी बोलते हैं ಅವ್ಯಕ್ತ ಬಾಬ್ದಾದ ಯಾವಾಗೇ ಹೇಳ್ತಾರೆ तो साकार में रहने वाले, अव्यक्त स्टेज में रहने वाले, ಅವಾಗ ಅವ್ರು ಏನ್ ಮಾಡ್ತಾರೆ, ಸಾಕಾರದಲ್ಲಿರುವಂತವ್ರು, ಅವ್ಯಕ್ತ ಸ್ಟೇಜ್ ನಲ್ಲಿ ಇರುವಂತವ್ರು, क्या जिन बच्चों का साकार शरीर भी है ಯಾವ लेकिन ಮಕ್ಕಳದ್ದು ಸಾಕಾರ ಶರೀರನೂ ಇದೆ, स्टेज कैसी है? ಆದ್ರೆ ಸ್ಟೇಜ್ ಯಾವ ರೀತಿ ಇದೆ? अव्यक्त वतन की स्टेज जिन बच्चों की बन चुकी है, ಅವ್ಯಕ್ತ ವತನದ ಸ್ಟೇಜ್ ಯಾವ ಮಕ್ಕಳದ್ದು ಆಗೋಗ್ಬಿಟ್ಟಿದೆ, उन बच्चों का और बाप दादा समाचार अपना भी सुनाए रही। ಮತ್ತೆ ಆ ಮಕ್ಕಳದ್ದು ಮತ್ತೆ ಬಾಬ್ದಾದ ಸ್ವಯಂ ತಮ್ದು ಸಹ ಸಮಾಚಾರವನ್ನ ಹೇಳ್ತಾ ಇದ್ದಾರೆ. उस वतन के समाचार में ये बात बताई कि ಮತ್ತೆ ಆ ವತನದ ಸಮಾಚಾರದಲ್ಲಿ ಈ ಮಾತನ್ನ ಹೇಳಿದ್ರು, अनेक भुजाधारी बच्चों को, ಅನೇಕ ಭುಜಗಳುಳ್ಳುವಂತ ಮಕ್ಕಳನ್ನ, जो अनेक भुजाएं बाप दादा ने धारण कर रखी हैं, ಯಾವುದು ಅನೇಕ ಭುಜಗಳನ್ನ ಬಾಬ್ದಾದ ಧಾರಣೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, उन बच्चों को भी और चारों ओर की अनेक भुजाओं को देख रहे हैं। ಆ ಮಕ್ಕಳನ್ನು ನೋಡ್ತಾ ಇದ್ದಾರೆ. ಮತ್ತೆ ನಾಲ್ಕು ಕಡೆ ಇರುವಂತ ಭುಜಗಳು ಯಾರೇ ಇದ್ದಾರೆ ಮಕ್ಕಳು, ಅವರನ್ನು ನೋಡ್ತಾ ಇದ್ದಾರೆ. कोई कोई भुजाएं तो साकार में सन्मुख है। ಕೆಲವು ಭುಜಗಳಂತೂ ಸಾಕಾರದಲ್ಲಿ ಸಮ್ಮುಖ ಇದ್ದಾರೆ. तो कहाँ है साकार में सन्मुख? ಮತ್ತೆ ಎಲ್ಲಿದ್ದಾರೆ ಸಾಕಾರದಲ್ಲಿ ಸಮ್ಮುಖ? ये तो बताते माउंट आबू में, ಇವರಂತೂ ಹೇಳ್ತಾರೆ ಮೌಂಟ್ ಆಬೂನಲ್ಲಿ ಅಂತ. क्योंकि अव्यक्त बाप दादा ने गुलजारदारी के तन से ये वाणी माउंट आबू में बोली। ಯಾಕೆಂದ್ರೆ ಅವ್ಯಕ್ತ ಬಾಬ್ದಾದ ಗುಲ್ಜಾರ್ ದಾದಿಯ ಮುಖಾಂತರ ಈ ವಾಣಿಯನ್ನ ಮೌಂಟ್ ಆಬೂನಲ್ಲೇ ಹೇಳಿದ್ದಾರೆ. तो क्या माउंट आबू में कोई कोई भुजाएं साकार में सन्मुख हैं? ಮತ್ತೆ ಮೌಂಟ್ ಆಬೂನಲ್ಲಿ ಕೆಲವು ಭುಜಗಳು ಸಾಕಾರದಲ್ಲಿ ಸಮ್ಮುಖದಲ್ಲಿ ಇದಾರ, या साकारी सूक्ष्म वतन में सन्मुख हैं? ಅಥವಾ ಸಾಕಾರಿ ಸೂಕ್ಷ್ಮ ವತನದಲ್ಲಿ ಸಮ್ಮುಖದಲ್ಲಿದಾರ? साकारी सूक्ष्म वतन का समाचार सुनाया ಸಾಕಾರಿ ಸೂಕ್ಷ್ಮ ವತನ ಏನಿದೆ ಅದರ ಸಮಾಚಾರವನ್ನ ಹೇಳಿದ್ರು. और कई भुजाएं सूक्ष्म में दिखाई दे रही है। ಮತ್ತೆ ತುಂಬಾ ಭುಜಗಳು ಸೂಕ್ಷ್ಮದಲ್ಲೂ ಸಹ ಕಾಣಿಸ್ತಾ ಇದೆ. क्या साकार में भी सन्मुख हैं ಏನಂತ ಹೇಳಿದ್ರು, ಸಾಕಾರದಲ್ಲೂ ಸಹ ಸಮ್ಮುಖದಲ್ಲಿದ್ದಾರೆ. और कई भुजाएं साकार में अभी नहीं बनी है, ಮತ್ತೆ ತುಂಬಾ ಭುಜಗಳಂತೂ ಇವಾಗ ಸಾಕಾರದಲ್ಲಿ ಇನ್ನೂ ಆಗಿಲ್ಲ, लेकिन सूक्ष्म में दिखाई दे रही हैं। ಆದ್ರೆ ಸೂಕ್ಷ್ಮದಲ್ಲಿ ಕಾಣಿಸ್ತಾ ಇದ್ದಾರೆ. बाप दादा अपनी अनेक भुजाओं को देख हर्षित हो रहे। ಬಾಬ್ದಾದ ತಮ್ಮ ಅನೇಕ ಭುಜಗಳನ್ನ ನೋಡ್ಬಿಟ್ಟು ಹರ್ಷಿತರಾಗ್ತಾ ಇದ್ದಾರೆ. क्या अनेक भुजाओं को देखकर हर्षित हो रहे हैं? ಏನಂತ ಹೇಳಿದ್ರು, ಬಾಬ್ದಾದ ತಮ್ಮ ಅನೇಕ ಭುಜಗಳನ್ನ ನೋಡ್ಬಿಟ್ಟು ಹರ್ಷಿತರಾಗ್ತಾ ಇದ್ದಾರೆ. देखकर हर्षित हो रहे हैं। ನೋಡ್ಬಿಟ್ಟು ಹರ್ಷಿತರಾಗ್ತಾ ಇದ್ದಾರೆ ಅಂದ್ರೆ देखा कैसे जाता है? आंखों से। ನೋಡೋದು ಯಾವ್ದ್ರಿಂದ ನೋಡ್ಲಾಗುತ್ತೆ? ಕಣ್ಣಿನಿಂದಾನೇ ನೋಡ್ಲಾಗುತ್ತೆ. तो देख करके हर्षित हो रहे हैं। ಮತ್ತೆ ನೋಡ್ಬಿಟ್ಟು ಹರ್ಷಿತರಾಗ್ತಾ ಇದ್ದಾರೆ. सभी भुजाएं नंबरवार बहुत ऑलराउंडर, ಎಲ್ಲ ಭುಜಗಳು ನಂಬರ್ ವಾರ್ ಆಗಿ ತುಂಬಾ ಆಲ್ರೌಂಡರ್ ಆಗಿದ್ದಾರೆ, एवर रेडी, ಎವರ್ ರೆಡಿ ಆಗಿದ್ದಾರೆ, आज्ञाकारी भुजाएं हैं। ಆಜ್ಞಾಕಾರಿ ಭುಜಗಳಾಗಿದ್ದಾರೆ. क्या खासियत बताई उन भुजाओं की? ಆ ಭುಜಗಳ ವಿಶೇಷತೆಯನ್ನ ಏನಂತ ಹೇಳಿದ್ದಾರೆ? भुजा माने मददगार बच्चे। ಭುಜ ಅಂದ್ರೇನೆ ಸಹಯೋಗಿ ಮಕ್ಕಳು. उन साकार में जो मददगार बच्चे हैं उनकी ಆ ಸಾಕಾರದಲ್ಲಿ ಯಾರು ಸಹಯೋಗಿ ಮಕ್ಕಳಾಗಿದ್ದಾರೆ ಅವ್ರದ್ದು ये विशेषता बताई ಈ ವಿಶೇಷತೆಯನ್ನ ಹೇಳಿದ್ದಾರೆ. कि वो नंबरवार ऑलराउंडर हैं ಅಂದ್ರೆ ಅವ್ರು ನಂಬರ್ ವಾರ್ ಆಗಿ ಆಲ್ರೌಂಡ್ ಆಗಿದ್ದಾರೆ और एवर रेडी हैं। ಮತ್ತೆ ಎವರ್ ರೆಡಿ ಆಗಿದ್ದಾರೆ.
और आज्ञाकारी। ಮತ್ತೆ ಆಜ್ಞಾಕಾರಿಗಳು ಆಗಿದ್ದಾರೆ. अभी अभी बाप की आज्ञा मिले ಇವಾಗ ತಂದೆಯಿಂದ ಆಜ್ಞೆ ಸಿಗುತ್ತೆ. और अभी अभी हाजरा हुजूर। ಮತ್ತೆ ಇವಾಗ ಹಾಜಿರ ಹುಜೂರ್ ಆಗೋಗ್ತಾರೆ, ಅಂದ್ರೆ ತಕ್ಷಣ ಆ ಮಾತನ್ನ ಒಪ್ಕೊಂಡ್ಬಿಡ್ತಾರೆ. बाप दादा सिर्फ इशारा करते ಬಾಬ್ದಾದ ಅಂತೂ ಕೇವಲ ಸೂಚನೆಯನ್ನ ಕೊಡ್ತಾರೆ. तो राइट हैंड्स कहते हैं हाँ बाबा, ಅವಾಗ ಅವ್ರ ರೈಟ್ ಹ್ಯಾಂಡ್ಸ್ಗಳು ಹೇಳ್ತಾರೆ ಹಾ ಬಾಬಾ, हाजिर बाबा, ಹಾಜಿರ್ ಬಾಬಾ, अभी अभी आया बाबा। ಇವಾಗ ಬಂದ್ಬಿಟ್ಟೆ ಬಾಬಾ ಅಂತ ಹೇಳ್ತಾರೆ. ऐसे मुरब्बी बच्चों को देख कितनी खुशी होती है। ಈ ತರ ಪ್ರಿಯವಾಗಿರುವಂತ ಮಕ್ಕಳನ್ನ ನೋಡ್ಬಿಟ್ಟು ಎಷ್ಟು ಖುಷಿ ಆಗುತ್ತೆ. इसको बाप दादा को ಯಾರಿಗೆ? ಬಾಬ್ದಾದರವರಿಗೆ. ऐसे मुरब्बी बच्चों को देख करके बहुत खुशी हो रही है। ಅಂದ್ರೆ ಬಾಬ್ದಾದವರಿಗೆ ಈ ತರ ತುಂಬಾ ಪ್ರಿಯವಾಗಿರುವಂತ ಮಕ್ಕಳನ್ನ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ. बाप दादा को रूहानी फकुर है। ಬಾಬ್ದಾದರವರಿಗಂತೂ ರೂಹಾನಿ ನಶೆ ಇದೆ. क्या रूहानी फकुर है? ಏನಾಗಿದೆ ಆ ರೂಹಾನಿ ನಶೆ? कि सिवाय बाप दादा के ಅಂದ್ರೆ ಬಾಬ್ದಾದರವರನ್ನ ಬಿಟ್ಬಿಟ್ಟು क्या कि सिवाय बाप दादा के और किसी भी धर्मात्मा में ಅಂದ್ರೆ ಬಾಬ್ದಾದರವ್ರನ್ನ ಒಬ್ರನ್ನ ಬಿಟ್ಟು ಮಿಕ್ಕಿದ ಯಾವುದೇ ಧರ್ಮಾತ್ಮಗಳೇ ಆಗಿರ್ಲಿ, क्या सिवाय बाप दादा के ಅಂದ್ರೆ ಬಾಬ್ದಾದನ ಬಿಟ್ಬಿಟ್ಟು किसी भी धर्मात्मा महान आत्मा को ಯಾವುದೇ ಧರ್ಮಾತ್ಮ ಆಗಿರ್ಲಿ ಅಥವಾ ಮಹಾನಾತ್ಮ ಆಗಿರ್ಲಿ ऐसे और इतनी सहयोगी भुजाएं नहीं मिलती है। ಅವರಿಗೆ ಈ ರೀತಿ ಸಹಯೋಗಿ ಭುಜಗಳು ಸಿಗೋದಿಲ್ಲ. कैसे सहयोगी? ಯಾವ ರೀತಿ ಸಹಯೋಗಿಗಳು? ऑलराउंडर भी हो, एवर रेडी भी हो, आज्ञाकारी भी हो। ಆಲ್ರೌಂಡರ್ ಸಹ ಆಗಿರಬೇಕು, ಎವರೆಡಿನೂ ಆಗಿರಬೇಕು, ಮತ್ತೆ ಅಂದ್ರೆ ಆಲ್ರೌಂಡರು ಆಗಿರಬೇಕು, ಆಜ್ಞಾಕಾರಿಗಳು ಆಗಿರಬೇಕು, ಮತ್ತೆ ಎವರೆಡಿನೂ ಆಗಿರಬೇಕು. देखो सारे कल्प में चक्कर लगाओ, ನೋಡಿ ಇಡೀ ಕಲ್ಪದಲ್ಲಿ ಚಕ್ರವನ್ನ ತಿರುಗಿಸಿ, सारे कल्प में बनने वाली धर्मात्माओं को देखो, ಇಡೀ ಕಲ್ಪದಲ್ಲಿ ಆಗುವಂತ ಧರ್ಮಾತ್ಮಗಳನ್ನ ನೋಡಿ, महान से महान आत्माओं को देखो। ಮಹಾನ್ಗಿಂತ ಮಹಾನ್ ಆತ್ಮಗಳನ್ನ ನೋಡಿ. धर्म पिताएं भी उनकी लिस्ट में आ गए। ಧರ್ಮಪಿತರು ಸಹ ಅವ್ರ ಲಿಸ್ಟ್ ನಲ್ಲಿ ಬಂದ್ಬಿಡ್ತಾರೆ. माना अब्राहिम, बुद्ध, क्राइस्ट, गुरु नानक, ಅಂದ್ರೆ ಇಬ್ರಾಹಿಂ, ಬೌದ್ಧ, ಕ್ರೈಸ್ಟ್, ಗುರುನಾನಕ್, विवेकानंद, ಮತ್ತೆ ವಿವೇಕಾನಂದ್, कोई भी उस लिस्ट में नहीं है। ಯಾರು ಸಹ ಆ ಲಿಸ್ಟ್ ನಲ್ಲಿ ಇಲ್ಲ. इस लिस्ट में ऑलराउंडर है सहयोगी भुजाओं के रूप में। हाँ, सिवाय बाप दादा के। ಯಾವ ರೂಪದಲ್ಲಿ? ಅದಕ್ಕೆ ಯಾರೋ ಹೇಳಿದ್ರು ಸಹಯೋಗಿ ಮಕ್ಕಳ ರೂಪದಲ್ಲಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಹಾ, ಅಂದ್ರೆ ಬಾಬ್ದಾದವರು और कोई भी ऐसी विशेष आत्माओं को इतनी सहयोगी भुजाएं नहीं है। ಅಂದ್ರೆ ಬೇರೆ ಯಾವುದೇ ಸಹಯೋಗಿ ಆತ್ಮಗಳಿಗೆ ಇಷ್ಟೊಂದು ಸಹಯೋಗಿ ಭುಜಗಳಿಲ್ಲ. दुनिया के बड़े से बड़े धर्म पिताएं क्यों न हो, ಪ್ರಪಂಚದಲ್ಲಿರುವಂತ ದೊಡ್ಡಕ್ಕಿಂತ ದೊಡ್ಡ ಧರ್ಮಪಿತರೇ ಆಗಿರ್ಲಿ. देखो सारे कल्प में चक्कर लगा के देख लो, ನೋಡಿ ಇಡೀ ಕಲ್ಪದಲ್ಲಿ ಚಕ್ರವನ್ನ ತಿರುಗಿಸ್ಬಿಟ್ಟು ನೋಡಿ. हिस्ट्री पे नजर दौड़ाओ। ಹಿಸ್ಟ್ರಿಯಲ್ಲೂ ಸಹ ಒಂದು ದೃಷ್ಟಿಯನ್ನ ಓಡಿಸಿ. 2500 वर्ष की तो हिस्ट्री है 2500 ವರ್ಷದ ಹಿಸ್ಟ್ರಿ ಆಗಿದೆ. जिसमें बड़े से बड़े धर्म पिताएं, बड़े से बड़े महान आत्माएं, ಅದರಲ್ಲಿ ದೊಡ್ಡಕ್ಕಿಂತ ದೊಡ್ಡ ಧರ್ಮಪಿತರು, ದೊಡ್ಡಕ್ಕಿಂತ ದೊಡ್ಡ ಮಹಾನ್ ಆತ್ಮಗಳು, बड़े बड़े धर्मात्माएं आए। ದೊಡ್ಡ ದೊಡ್ಡ ಧರ್ಮಾತ್ಮಗಳು ಎಲ್ಲರೂ ಬಂದಿದ್ದಾರೆ. तो देखो बाप दादा हर भुजा की विशेषता को देख रहे हैं। ಮತ್ತೆ ನೋಡಿ ಬಾಬ್ದಾದ ಪ್ರತಿಯೊಂದು ಭುಜಗಳ ವಿಶೇಷತೆಗಳನ್ನ ನೋಡ್ತಾ ಇದ್ದಾರೆ. सारे विश्व से चुनी हुई विशेष भुजाएं हो। ಇಡೀ ವಿಶ್ವದಿಂದ ಆಯ್ಕೆ ಮಾಡಿರುವಂತ ವಿಶೇಷ ಆತ್ಮಗಳಾಗಿದ್ದೀರಾ, ವಿಶೇಷ ಭುಜಗಳಾಗಿದ್ದೀರಾ. क्या बाप दादा की विशेष सहयोगी भुजाएं हो। ಏನಂತ ಹೇಳಿದ್ರು? ಬಾಬ್ದಾದರವರ ವಿಶೇಷ ಸಹಯೋಗಿ ಭುಜಗಳಾಗಿದ್ದೀರಾ.
उन भुजाओं की लिस्ट में वो इब्राहिम बुद्ध क्राइस्ट गुरु नानक नहीं है। ಆ ಭುಜಗಳ ಲಿಸ್ಟ್ನಲ್ಲಿ ಆ ಇಬ್ರಾಹಿಂ ಬೌದ್ಧ ಕ್ರೈಸ್ಟ್ ಎಲ್ಲ ಆಗಿಲ್ಲ. क्या? और तुम बच्चे हो भगवान की भुजाओं की लिस्ट में आ चुके हो। ಮತ್ತೆ ನೀವು ಮಕ್ಕಳು ಭಗವಂತನ ಭುಜಗಳ ಲಿಸ್ಟ್ನಲ್ಲಿ ಬಂದ್ಬಿಟ್ಟಿದ್ದೀರಾ. परमात्मा सहयोगी भुजाएं हो। ಪರಮಾತ್ಮ ಸಹಯೋಗಿ ಭುಜಗಳಾಗಿದ್ದೀರಾ. सहयोगी कहाँ बना जाता है? सूक्ष्म वतन में, परम धाम में, ಸಹಯೋಗಿಗಳು ಎಲ್ಲ ಆಗ್ತಾರೆ? ಸೂಕ್ಷ್ಮ ವತನದಲ್ಲ ಅಥವಾ ಪರಮಧಾಮದಲ್ಲ या साकार सृष्टि पर? ಅಥವಾ ಸಾಕಾರ ಸೃಷ್ಟಿ ಅಲ್ಲ. साकार सृष्टि पर परमात्मा सहयोगी, ಸಾಕಾರ ಸೃಷ್ಟಿಯಲ್ಲಿ ಪರಮಾತ್ಮ ಸಹಯೋಗಿಗಳಾಗಿರ್ತಾರೆ. जो परमात्मा पार्ट चल रहा है उसकी सहयोगी आत्माएं हो। ಯಾರು ಪರಮಾತ್ಮನ ಪಾತ್ರ ಏನು ನಡೀತಾ ಇದ್ದಾನೋ ಆ ಪಾತ್ರಧಾರಿಗೆ ಸಹಯೋಗಿ ಆತ್ಮಗಳಾಗಿದ್ದೀರಾ, भुजाएं हो। ಅಂದ್ರೆ ಭುಜಗಳಾಗಿದ್ದೀರಾ. देखो सारे विश्व से विशेष विशेष चुनी हुई आत्माएं हो। ಮತ್ತೆ ನೋಡಿ, ಇಡೀ ವಿಶ್ವದಿಂದ ಆರಿಸಿರುವಂತ ವಿಶೇಷ ವಿಶೇಷ ಆತ್ಮಗಳಾಗಿದ್ದೀರಾ. पिछली अव्यक्तवाणी में क्या बोला? ಹಿಂದಿನ ಅವ್ಯಕ್ತವಾಣಿಯಲ್ಲಿ ಏನಂತ ಹೇಳಿದ್ದಾರೆ? कोटों में से कोई, ಕೋಟಿಯಲ್ಲಿ ಕೆಲವರು. कोटों माने 500 करोड़ों में से ಕೋಟಿ ಅಂದ್ರೆ 500 ಕೋಟಿಯಲ್ಲಿ. कोई कोई तो माने कितनी हुई? ಮತ್ತೆ ಕೆಲವರು ಅಂದ್ರೆ ಎಷ್ಟು ಜನ ಆದ್ರು? हैं? कोटों में से कोई ಕೋಟಿಯಲ್ಲಿ ಕೆಲವರು मानो 500, ಅಂದ್ರೆ 500 ಕೋಟಿ. कोटों कहा तो 500 नहीं कहेंगे, क्या कहेंगे? हैं? करोड़ों में से कोई माना कम से कम 2 करोड़ होनी चाहिए। ಅಂದ್ರೆ 500 ಕೋಟಿಯಲ್ಲಿ ಅಂತ ಹೇಳಿದ್ರು. 500 ಕೋಟಿಯಲ್ಲಿ ಅಂದ್ರೆ ಕಡಿಮೆಗಿಂತ ಕಡಿಮೆ ಎಷ್ಟು? 200 ಕೋಟಿ ಆದ್ರೂ ಇರಬೇಕು. करोड़ों बहुवचन बहुवचन है ना? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಕೋಟಿ ಎಷ್ಟು ಅಂದ್ರೆ ಇದು ಒಂದು ಬಹುವಚನ ಆಗಿದೆ. तो हर 2 करोड़ में से एक, ಮತ್ತೆ ಪ್ರತಿಯೊಂದು 2 ಕೋಟಿ ಆತ್ಮಗಳಲ್ಲಿ ಒಬ್ಬರಾಗಿರ್ಬೇಕು. ಅಂದ್ರೆ ಕೋಟಿಯಲ್ಲಿ ಕೆಲವರು. 500 करोड़ में से कितनी हुई? ಮತ್ತೆ 500 ಕೋಟಿಯಲ್ಲಿ ಎಷ್ಟು ಜನಗಳಾಗ್ತಾರೆ? कोई कहे नहीं, बाबा ने तो 750 करोड़ भी बताई है। ಯಾರೋ ಹೇಳ್ತಾರೆ ಇಲ್ಲ ಬಾಬಾ ಅಂತೂ 750 ಕೋಟಿ ಅಂತ ಹೇಳಿದ್ದಾರೆ ಕೆಲವು ಜಾಗದಲ್ಲಿ. तो वो तो सब कीड़े मकोड़े हैं लास्ट में आने वाले। ಅದಕ್ಕೆ ಬಾಬಾ ಹೇಳ್ತಾರೆ ಅವರಂತೂ ಎಲ್ಲರೂ ಕ್ರಿಮಿಕೀಟಗಳಾಗಿದ್ದಾರೆ ಕೊನೆಯಲ್ಲಿ ಬರುವಂತವ್ರು. एक आध जन्म ले लेते हैं, उनमें मनन चिंतन मंथन की वो मानवीय शक्ति है ही नहीं जो अनेक ಅವರು 1-2 ಜನ್ಮಗಳನ್ನ ತಗೊಂಡ್ಬಿಡ್ತಾರೆ. ಅವರಲ್ಲಿ ಆ ತಿಳುವಳಿಕೆ ಅನ್ನೋದೇ ಇರೋದಿಲ್ಲ, ಮಾನವೀಯ ಶಕ್ತಿನೇ ಇರೋದಿಲ್ಲ. जन्मों का मनन चिंतन मंथन करें। ಅಂದ್ರೆ ಅವರು ತಮ್ಮ ಜನ್ಮಗಳ ಬಗ್ಗೆ ಮನನ ಚಿಂತನೆ ಮಂಥನೆಯನ್ನ ಮಾಡೋ ತರ ಬುದ್ಧಿನೇ ಇರಲ್ಲ ಅವ್ರದ್ದು. क्योंकि उनके अनेक जन्म होते ही नहीं। ಯಾಕೆಂದ್ರೆ ಅವ್ರದಂತೂ ಅನೇಕ ಜನ್ಮಗಳು ಇರೋದೇ ಇಲ್ಲ. तो बोला वो कोटों में से कोई ಮತ್ತೆ ಅದಕ್ಕೋಸ್ಕರ ಹೇಳಿದ್ರು ಆ ಕೋಟಿಯಲ್ಲಿ ಕೆಲವರು और कोई में से कोई आप परमात्मा सहयोगी भुजाएं हो। ಮತ್ತೆ ಕೋಟಿಯಲ್ಲೂ ಸಹ ಕೆಲವರು ನೀವು ಸಹಯೋಗಿ ಭುಜಗಳಾಗಿದ್ದೀರಾ, ಪರಮಾತ್ಮನ ಸಹಯೋಗಿ ಭುಜಗಳಾಗಿದ್ದೀರಾ. तो 500 करोड़ में से 250 समझो, ಮತ್ತೆ 500 ಕೋಟಿಯಲ್ಲಿ 250 ಕೋಟಿ ಅಂತ ತಿಳ್ಕೊಳ್ಳಿ. और 250 में से भी अगर चुनी जाए, ಮತ್ತೆ ಆ 250 ಕೋಟಿಯಲ್ಲೂ ಒಂದ್ ವೇಳೆ ಆರಿಸಿದ್ರೆ, क्या उन कोई में से भी ಮತ್ತೆ ಆ ಕೆಲವರಲ್ಲೂ ಸಹ ಆರಿಸಿದ್ರೆ कोई चुनी जाए तो कितनी होती है? वही 108। ಮತ್ತೆ ಆ ಕೋಟಿಯಲ್ಲಿ ಕೆಲವರನ್ನ ಆರಿಸಿದ್ರೆ ಮತ್ತೆ ಎಷ್ಟು ಜನ ಉಳಿತಾರೆ? 108 ಆತ್ಮಗಳು. तो कोटों में से कोई और कोई में से भी कोई, ಮತ್ತೆ ಕೋಟಿಯಲ್ಲಿ ಕೆಲವರು ಮತ್ತೆ ಕೆಲವರಲ್ಲೂ ಕೆಲವರು. आप विशेष आत्माएं सहयोगी हो। ನೀವು ವಿಶೇಷ ಸಹಯೋಗಿ ಆತ್ಮಗಳಾಗಿದ್ದೀರಾ. आज इस हाल में भी देखो कितने पहुंच गए। ಇವತ್ತು ಈ ಹಾಲ್ನಲ್ಲೂ ನೋಡಿ ಎಷ್ಟೊಂದು ಜನ ತಲುಪಿಬಿಟ್ಟಿದ್ದಾರೆ. क्या कौन से हाल की बात बताई? ಏನಂತ ಹೇಳಿದ್ರು? ಯಾವ ಹಾಲಿನ ಮಾತನ್ನ ಹೇಳ್ತಾ ಇದ್ದಾರೆ? हैं? देखो इस हाल में भी ನೋಡಿ ಈ ಹಾಲ್ನಲ್ಲೂ ಸಹ कौन बोल रहा है? ಈ ಮಾತನ್ನ ಯಾರು ಹೇಳ್ತಾ ಇದ್ದಾರೆ? अव्यक्त बाप दादा माना ब्रह्मा ಅವ್ಯಕ್ತ ಬಾಬ್ದಾದ ಅಂದ್ರೆ ಬ್ರಹ್ಮ ಬಾಬಾ इसके मुख से बोल रहे थे। ಯಾರ ಮುಖದಿಂದ ಹೇಳ್ತಾ ಇದ್ರು? गुलजार दादी के मुख से। ಗುಲ್ಜಾರ್ ದಾದಿಯ ಮುಖದಿಂದ. तो आज इस हाल में कितने पहुंच गए हैं? ಮತ್ತೆ ಇವತ್ತು ಈ ಹಾಲ್ನಲ್ಲಿ ಎಷ್ಟು ಆತ್ಮಗಳು ತಲುಪಿಬಿಟ್ಟಿದ್ದೀರಾ? कोई ने कहा आज हाल में 18,000 से भी
अधिक भाई बहने बैठे हैं। ಕೆಲವರು ಹೇಳಿದರು ಇವತ್ತು ಹಾಲ್ನಲ್ಲಿ 18,000ಕ್ಕಿಂತನೂ ಜಾಸ್ತಿ ಸಹೋದರರು ಕೂತ್ಕೊಂಡಿದ್ದಾರೆ ಅಂತ ಹೇಳಿದರು. कितने बैठे थे हाल में? ಎಷ್ಟು ಜನ ಕೂತ್ಕೊಂಡಿದ್ರು ಹಾಲಲ್ಲಿ? 18,000। 18,000. तो बोला आज देखो इस हाल में भी कितने पहुंच गए हैं। ಮತ್ತೆ ನೋಡಿ ಇವತ್ತು ಈ ಹಾಲ್ನಲ್ಲೂ ಸಹ ಎಷ್ಟು ಜನ ತಲುಪಿಬಿಟ್ಟಿದ್ದಾರೆ. भी क्यों लगा दिया है? ಅಂದರೆ ಹಾಲ್ನಲ್ಲೂ ಅಂತ ಯಾಕೆ ಹೇಳಿದರು? ये भी क्यों लगाया? हैं? हाँ, जो ಅಂದರೆ ಇದರಲ್ಲೂ ಅಂತ ಯಾಕೆ ಹೇಳಿದರು? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಂದರೆ ಬೇರೆ ಯಾವುದಾದ್ರೂ ಇನ್ನೊಂದು ಹಾಲು ಸಹ ಇದೆ. आपका बेहद का हाल है, ತಂದೆದು ಬೇಹದ್ದಿನ ಹಾಲಿದೆ. उसमें भी तो पहुंचे हुए हैं जो सहयोगी बाप के बच्चे विशेष हैं ಅದರಲ್ಲೂ ಸಹ ಕೆಲವರು ತಲುಪಿದ್ದಾರೆ ಯಾರು ತಂದೆಯ ವಿಶೇಷ ಮಕ್ಕಳಾಗಿದ್ದಾರೆ और साकार में सहयोगी है। ಮತ್ತೆ ಸಾಕಾರದಲ್ಲಿ ಸಹಯೋಗಿಗಳಾಗಿದ್ದಾರೆ. तो हाल में बैठे हुए थे उनको तो पता ही नहीं। ಯಾರು ಆ ಹಾಲ್ನಲ್ಲಿ ಕುತ್ಕೊಂಡಿರ್ತಾರೆ ಅವರಿಗಂತೂ ಗೊತ್ತೇ ಇಲ್ಲ. क्या नहीं पता ಏನು ಗೊತ್ತಿಲ್ಲ ಅವರಿಗೆ कि साकार में सन्मुख होना क्या बात होती है। ಸಾಕಾರದಲ್ಲಿ ಸಮ್ಮುಖ ಆಗೋದು ಅಂದರೆ ಅದರ ಅರ್ಥ ಏನಾಗಿದೆ ಅಂತ. वो तो अव्यक्त बाप दादा जो अव्यक्त पार्ट बजाने वाले हैं ಅದಂತೂ ಅವ್ಯಕ್ತ ಬಾಪ್ದಾದ ಯಾರು ಅವ್ಯಕ್ತ ಪಾತ್ರವನ್ನ ಮಾಡುವಂತವರಾಗಿದ್ದಾರೆ. उनको ही साकार समझ बैठे। ಅವರಿಗೆ ಸಾಕಾರ ಅಂತ ತಿಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ. क्या? तो बोला सभी अपने को परमात्मा भुजाए हैं जो हाल में बैठे हैं। ಅದಕ್ಕೆ ಹೇಳಿದ್ರು ಯಾರು ಹಾಲ್ನಲ್ಲಿ ಕುತ್ಕೊಂಡಿದ್ದಾರೆ ಎಲ್ಲರೂ ಪರಮಾತ್ಮ ಭುಜಗಳಾಗಿದ್ದಾರ. ये अनुभव करते हो? तो ಈ ತರ ಅನುಭವ ಮಾಡ್ಕೊಂತೀರಾ? क्या कहा? जो परमात्मा साकार पार्ट चल रहा है ಏನಂತ ಹೇಳಿದ್ರು? ಏನ್ ಪರಮಾತ್ಮನ ತಂದೆದು ಸಾಕಾರ ಪಾತ್ರ ನಡೀತಾ ಇದೆ. परमात्मा साकार पार्ट की साकार भुजाएं जो सन्मुख बैठने वाली होती हैं ಮತ್ತೆ ಆ ಪರಮಾತ್ಮ ತಂದೆ ಸಾಕಾರ ಭುಜಗಳು ಯಾರು ಸಾಕಾರದಲ್ಲಿ ಸಮ್ಮುಖದಲ್ಲಿ ಕುತ್ಕೊಳ್ಳೋಂಥವ್ರಾಗಿರ್ತಾರೆ. उन भुजाओं में से अपने को भुजा अनुभव करते हो? ಮತ್ತೆ ಆ ಭುಜಗಳಲ್ಲಿ ನಾವು ಒಂದು ಭುಜ ಆಗಿದ್ದೀವಿ ಅಂತ ಅನುಭವ ಮಾಡ್ಕೊಂತೀರಾ? परमात्मा पार्ट की सहयोगी भुजा ಪರಮಾತ್ಮ ತಂದೆಯ ಪರಮಾತ್ಮ ಪಾತ್ರದ ಸಹಯೋಗಿ ಭುಜಗಳು अपने को अनुभव करते हो? ಸ್ವಯಂವನ್ನ ಅನುಭವ ಮಾಡ್ಕೊಂತೀರಾ? ಆ ರೀತಿ फखुर है ಈ ನಶೆ ಇದೆನಾ? ಹೆಮ್ಮೆ ಇದೆನಾ? इस बात का ಯಾವ ಮಾತಿನ ಹೆಮ್ಮೆ ಇದೆ? कि हम जो परमात्मा साकार पार्ट इस समय सृष्टि पर चल रहा है ಅಂದ್ರೆ ಪರಮಾತ್ಮ ತಂದೆಯ ಸಾಕಾರ ಪಾತ್ರ ಏನ್ ಇವಾಗ ಈ ಸೃಷ್ಟಿಯಲ್ಲಿ ನಡೀತಾ ಇದೆ उस साकार परमात्मा पार्ट की सहयोगी भुजाएं हैं ಅಂದ್ರೆ ಆ ಪರಮಾತ್ಮನ ಸಾಕಾರ ಪಾತ್ರ ಏನಿದೆ ಆ ಪಾತ್ರಧಾರಿಯ ನಾವು ಸಹಯೋಗಿ ಭುಜಗಳಾಗಿದ್ದೀವಿ. जो सन्मुख बाप से सुनने वाली है। ಯಾರು ತಂದೆಯ ಸಮ್ಮುಖದಲ್ಲಿ ಕೇಳುವಂತವರಾಗಿದ್ದಾರೆ. बाप दादा को खुशी है ಬಾಪ್ದಾದರವರಿಗೆ ಖುಷಿ ಇದೆ कि चारों ओर से नया वर्ष मनाने के लिए 4 ಕಡೆಯಿಂದ ಹೊಸ ವರ್ಷವನ್ನು ಆಚರಿಸ್ಲಿಕ್ಕೋಸ್ಕರ सभी पहुंच गए हैं। ಎಲ್ಲರೂ ತಲುಪಿಬಿಟ್ಟಿದ್ದಾರೆ. क्या? चारों ओर से, ಏನಂತ ಹೇಳಿದ್ರು? 4 ಕಡೆಯಿಂದ. चाहे अरब देश हो, चाहे पाकिस्तान हो, चाहे दुबई हो, ಅಂದ್ರೆ ಅಫ್ಘಾನಿಸ್ತಾನ ಆಗಿರ್ಲಿ, ಪಾಕಿಸ್ತಾನ ಆಗಿರ್ಲಿ ಅಥವಾ ದುಬೈ ಆಗಿರ್ಲಿ, चाहे ईरान अफगानिस्तान हो, चारों ओर से घूम घाम के ಅಂದ್ರೆ ಇರಾನ್ ಆಗಿರ್ಲಿ, ಅಫ್ಘಾನಿಸ್ತಾನ ಆಗಿರ್ಲಿ, ಯಾವುದೇ ಸ್ಟೇಟ್ ಆಗಿರ್ಲಿ, कहाँ पहुंच गए हैं? ಎಲ್ಲರೂ ಎಲ್ಲಿ ತಲುಪಿಬಿಟ್ಟಿದ್ದಾರೆ? कहाँ पहुंच गए? ಕೇಳ್ತಾ ಇದ್ದಾರೆ ಬಾಬಾ, ಎಲ್ಲಿ ತಲುಪಿಬಿಟ್ಟಿದ್ದಾರೆ? साकार बाप दादा के नजदीक तक पहुंच गए। ಸಾಕಾರದಲ್ಲಿ ಬಾಬ್ದಾದರವ್ರ ಹತ್ರದಲ್ಲಿ ತಲುಪಿಬಿಟ್ಟಿದ್ದಾರೆ. काहे के लिए पहुंच गए ಏನಕ್ಕೋಸ್ಕರ ತಲುಪಿದ್ದಾರೆ? हैं? चारों ओर से ಏನಂತ ಹೇಳಿದ್ರು? 4 ಕಡೆಯಿಂದ सभी पहुंच गए। ಎಲ್ಲರೂ ತಲುಪಿಬಿಟ್ಟಿದ್ದಾರೆ 4-6 ಕಡೆಯಿಂದ. सभी पहुंच गए माने हर धर्म की आत्माएं पहुंच गई क्या? ಎಲ್ಲರೂ ತಲುಪಿಬಿಟ್ಟಿದ್ದಾರೆ ಅಂದ್ರೆ ಎಲ್ಲ ಧರ್ಮದ ಆತ್ಮಗಳು ತಲುಪಿದಾರಾ? हैं? हर धर्म की विशेष विशेष चुनी हुई आत्माएं ಎಲ್ಲ ಧರ್ಮದ ವಿಶೇಷವಾಗಿ ಆರಿಸಿರುವಂತ ಆತ್ಮಗಳು पहुंच गई। ಎಲ್ಲರೂ ತಲುಪಿಬಿಟ್ಟಿದ್ದಾರೆ. सभी आत्माएं ಎಲ್ಲ ಆತ್ಮಗಳು ತಲುಪಿಬಿಟ್ಟಿದ್ದಾರೆ. काहे
काहे के लिए पहुंच गई? ಏನಕ್ಕೋಸ್ಕರ ತಲುಪಿದ್ದಾರೆ? नया वर्ष मनाने के लिए पहुंच गई। ಹೊಸ ವರ್ಷವನ್ನು ಆಚರಿಸ್ಲಿಕ್ಕೋಸ್ಕರ ತಲುಪಿಬಿಟ್ಟಿದ್ದಾರೆ. लेकिन नया वर्ष क्या याद दिलाता है? ಆದರೆ ಆ ಹೊಸ ವರ್ಷ ಏನು ನೆನಪು ಮಾಡಿಸುತ್ತೆ? हैं? नया वर्ष क्या याद दिलाता है? ಆ ಹೊಸ ವರ್ಷ ಏನು ನೆನಪು ಮಾಡಿಸುತ್ತೆ? 2004 2004ನೇ ಇಸ್ವಿ ಅಂತ ಹೇಳ್ತಾ ಇರೋದು ಬಾಬಾ. नया युग याद दिलाता है। ಹೊಸ ಯುಗವನ್ನ ನೆನಪು ಮಾಡಿಸುತ್ತೆ. इशारा दिया शूटिंग के हिसाब से ಸೂಚನೆಯನ್ನ ಕೊಟ್ಟರು. ಅಂದ್ರೆ ಶೂಟಿಂಗಿನ ಲೆಕ್ಕದಿಂದ क्या होगा? 2004 2004ನೇ ಇಸ್ವಿ ಏನಾಗಿರುತ್ತೆ? नया युग और नया जन्म। ಹೊಸ ಯುಗ ಮತ್ತೆ ಹೊಸ ಜನ್ಮ. क्या होगा? नया युग और नया जन्म। ಏನಾಗಿರುತ್ತೆ? ಹೊಸ ಯುಗ ಮತ್ತೆ ಹೊಸ ಜನ್ಮ. नया युग का मतलब क्या होगा था? ಹೊಸ ಯುಗದ ಅರ್ಥ ಏನಾಗಿರುತ್ತೆ? है? नया युग माना ಹೊಸ ಯುಗ ಅಂದ್ರೆ है? है? संगमयुगी सतयुग। ಸಂಗಮಯುಗಿ ಸತ್ಯುಗ. माना जो 4 युग होते हैं, सतयुग, त्रेता, द्वापर, कलयुग। ಅಂದ್ರೆ 4 ಯುಗಗಳೇನಾಗಿರುತ್ತೆ? ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತೆ ಕಲಿಯುಗ. उन चारों युगों में से पहले युग का की फाउंडेशन लगाने वाला युग, ಮತ್ತೆ ಆ 4 ಯುಗದಲ್ಲೂ ಸಹ ಮೊದಲನೇ ಯುಗದ ಫೌಂಡೇಶನ್ ಹಾಕುವಂತ ಯುಗ. और वो भी स्वर्णिम युग, ಮತ್ತೆ ಅದು ಸಹ ಸ್ವರ್ಣಿಮ ಯುಗ ಆಗಿದೆ. नया युग और नया जन्म। ಅದಾಗಿದೆ ಹೊಸ ಯುಗ ಮತ್ತೆ ಹೊಸ ಜನ್ಮ. क्या? जितना ही अति पुराना लास्ट जन्म, ಏನಂತ ಹೇಳಿದ್ರು? ಎಷ್ಟೇ ಹಳೇದಾಗಿರುವಂತ ಲಾಸ್ಟ್ ಜನ್ಮನೇ ಆಗಿರ್ಲಿ, नया जन्म नहीं। ಹೊಸ ಜನ್ಮ ಅಲ್ಲ. कौन सा जन्म? अति पुराना लास्ट जन्म। ಯಾವ ಜನ್ಮ? ತುಂಬಾ ಹಳೇದಾಗಿರುವಂತ ಲಾಸ್ಟ್ ಜನ್ಮ. उतना ही नया पहला जन्म देखो कितना सुंदर है। ಅಷ್ಟೇ ಮೊದಲನೇ ಹೊಸ ಜನ್ಮವನ್ನ ನೋಡಿ ಎಷ್ಟು ಸುಂದರವಾಗಿದೆ. क्या? ಏನಂತ ಹೇಳಿದ್ರು? जितना पुराना जन्म लास्ट जन्म ಅಂದ್ರೆ ಎಷ್ಟು ಹಳೆ ಜನ್ಮ ಲಾಸ್ಟ್ ಜನ್ಮ कैसा होता है? ಅದು ಯಾವ ರೀತಿ ಆಗಿರುತ್ತೆ? पुराना जन्म अति दुखी, अति अशांत, ಹಳೆ ಜನ್ಮ ಅತಿ ದುಃಖಿ ಆಗಿರುತ್ತೆ. ಲಾಸ್ಟ್ ಜನ್ಮ अति का काला, ತುಂಬಾ ಅಶಾಂತವಾಗಿರುವಂಥದ್ದು, ತುಂಬಾ ಕಪ್ಪಾಗಿರುವಂಥದ್ದು, काले कर्मों वाला। ಕಪ್ಪು ಕರ್ಮಗಳುಳ್ಳುವಂಥ ಜನ್ಮ. काले कर्म छुपा के किए जाते हैं, ಕಪ್ಪು ಕರ್ಮಗಳನ್ನ ಬಚ್ಚಿಟ್ಕೊಂಡು ಮಾಡ್ಲಾಗತ್ತಾ? कि खुले होकर किए जाते हैं? ಅಥವಾ ಎಲ್ಲರ ಎದುರುಗಡೆನೂ ಮಾಡ್ಲಾಗತ್ತಾ? हैं? छुपा के किए जाते हैं। ಬಚ್ಚಿಟ್ಕೊಂಡೇ ಮಾಡ್ಲಾಗುತ್ತೆ. और जो बुरा कर्म होता है ಮತ್ತೆ ಒಳ್ಳೆ ಕರ್ಮಗಳೇನಿರುತ್ತೆ वो कैसे किया जाता है? ಅದನ್ನ ಯಾವ ತರ ಮಾಡ್ಲಾಗುತ್ತೆ? खुलेआम किया जाता है। ಎಲ್ಲರ ಎದುರುಗಡೆನೂ ಮಾಡ್ಲಾಗುತ್ತೆ ಒಳ್ಳೆ इसलिए ಕರ್ಮ. गायन है हिंदी में, उत्तर भारत में खास। ಅದಕ್ಕೋಸ್ಕರ ಹಿಂದಿಯಲ್ಲಿ ಒಂದು ಗಾಯನ ಇದೆ, ವಿಶೇಷವಾಗಿ ಉತ್ತರ ಭಾರತದಲ್ಲಿ. खुला खेल फरक्कावादी। ಖುಲಾ ಖೇಲ್ ಫರ್ಖಾವಾದಿ ಅಂತ ಹೇಳ್ತಾರೆ. ಅಂದ್ರೆ ಫರ್ಖಾವಾದಿನ ಕಡೆ ಇರೋರು ಎಲ್ಲರ ಎದುರುಗಡೆನೂ ಮಾಡ್ತಾರೆ. ಅಂದ್ರೆ ಏನು ಬಚ್ಚಿಟ್ಕೊಂಡು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು ಬಾಬಾ. कौन सा खेल? खुला खेल फरक्कावादी। ಯಾವ ತರ ಆಟ? ಎಲ್ಲರ ಎದುರುಗಡೆ ತೋರಿಸುವಂತ ಆಟ. तो जितना ही अति पुराना लास्ट जन्म है, उतना ही नया पहला जन्म कितना सुंदर है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಎಷ್ಟು ಹಳೇದಾಗಿರುವಂತ ಲಾಸ್ಟ್ ಜನ್ಮ ಆಗಿದೆ, ತಮ ಪ್ರಧಾನವಾಗಿರುವಂತದ್ದು, ಅಷ್ಟೇ ಹೊಸ ಜನ್ಮ ಏನಿದೆ, ಮೊದಲನೇ ಜನ್ಮ, ಅದೆಷ್ಟು ಸುಂದರವಾಗಿರುವಂತ ಜನ್ಮ ಆಗಿದೆ. ये श्याम और वो है सुंदर। ಇದಾಗಿದೆ ಶ್ಯಾಮ, ಅದಾಗಿದೆ ಸುಂದರ. 2003 तक जो चला, 2003ನೇ ಇಸ್ವಿವರೆಗೂ ಏನ್ ನಡೆದಿದೆ? क्या है? 2003 तक चलने वाला श्याम पार्ट। 2003ನೇವರೆಗೂ ನಡೆಯುವಂತ पात्र ಏನಿದೆ ಅದು ಶ್ಯಾಮ ಪಾತ್ರ ಆಗಿದೆ. और आगे जो आने वाला है नया जन्म, ಮತ್ತೆ ಮುಂದೆ ಬರುವಂತ ಜನ್ಮ ಏನಿದೆ, ಹೊಸ ಜನ್ಮ, क्या होगा? है? सुंदर पार्ट। तो दोनों को
ಅದು ಯಾವ ಥರ ಇರುತ್ತೆ, ಸುಂದರ ಪಾತ್ರ ಆಗಿರುತ್ತೆ. के क्या कह दिया है? श्याम सुंदर। ಮತ್ತು ಅದೆರಡನ್ನೂ ಸೇರಿಸ್ಬಿಟ್ಟು ಏನಂತ ಹೇಳ್ಬಿಟ್ಟಿದ್ದಾರೆ, ಶ್ಯಾಮ್ ಸುಂದರ ಅಂತ ಹೇಳ್ಬಿಟ್ಟಿದ್ದಾರೆ. कोई का गायन है श्याम सुंदर का? ಯಾರ್ದಾದ್ರೂ ಗಾಯನ ಇದೆನಾ ಶ್ಯಾಮ ಸುಂದರ ಅಂತ ಹೇಳ್ಬಿಟ್ಟು? है? कृष्ण का गायन है। कहते हैं ಕೃಷ್ಣಂದೇ ಗಾಯನ ಇದೆ. कृष्ण श्याम भी था और सुंदर भी था। ಹೇಳ್ತಾರೆ ಅಲ್ವಾ, ಕೃಷ್ಣ ಶ್ಯಾಮನೂ ಆಗಿದ್ದ ಮತ್ತೆ ಸುಂದರನೂ ಆಗಿದ್ದ. अति का श्याम, ತುಂಬಾ ಜಾಸ್ತಿ ಶ್ಯಾಮನೂ ಆಗಿದ್ದ, काला भूत। ಕಪ್ಪು ಭೂತ ಆಗಿದ್ದ. धर्मराज को कौन से भैंसे पर सवार दिखाते हैं? ಧರ್ಮರಾಜನ್ಗೆ ಯಾವ ತರ ಎಮ್ಮೆ ಮೇಲೆ ಸವಾರಿ ಮಾಡ್ತಾ ಇರೋದನ್ನ ತೋರಿಸ್ತಾರೆ, काले भैंसे पर। ಕಪ್ಪು ಎಮ್ಮೆ ಮೇಲೆ. और अति सुंदर, ಮತ್ತೆ ತುಂಬಾ ಜಾಸ್ತಿ ಸುಂದರವಾಗಿರುವಂತವ್ರು. इतनी सुंदरता दुनिया के और किसी भी धर्म पिता में नहीं। ಇಷ್ಟು ಜಾಸ್ತಿ ಸುಂದರತೆ ಪ್ರಪಂಚದ ಬೇರೆ ಯಾವುದೇ ಧರ್ಮಪಿತರಲ್ಲೂ ಸಹ ಇಲ್ಲ. इतनी सुंदरता ಅಷ್ಟೊಂದು ಸುಂದರತೆ. एक ही शरीर से ಒಂದೇ ಶರೀರದಿಂದ दोनों पार्ट बजाता है। ಎರಡು ಪಾತ್ರವನ್ನ ಮಾಡ್ತಾರೆ. क्या? अति श्याम पार्ट ಅಂದ್ರೆ ತುಂಬಾ ಜಾಸ್ತಿ ಶ್ಯಾಮ ಪಾತ್ರನೂ ಮಾಡ್ತಾರೆ, और लास्ट में अति सुंदर पार्ट। ಮತ್ತೆ ಕೊನೆಯಲ್ಲಿ ಅತಿ ಸುಂದರ ಪಾತ್ರನೂ ಮಾಡ್ತಾರೆ. इतना स्पष्ट जैसे आज के दिन पुराना वर्ष भी स्पष्ट है। ಇಷ್ಟೊಂದು ಸ್ಪಷ್ಟವಾಗಿರುತ್ತೆ, ಯಾವ ರೀತಿ ಇವತ್ತಿನ ದಿನದಲ್ಲಿ ಹಳೆ ವರ್ಷನೂ ಸಹ ಸ್ಪಷ್ಟವಾಗಿದೆ. क्या कहा? 31 दिसंबर की वाणी है ना? ಏನಂತ ಹೇಳಿದ್ರು, 31ನೇ ಡಿಸೆಂಬರ್ 31ನೇ ತಾರೀಕಿನ ವಾಣಿ ಆಗಿದೆ ಅಲ್ವಾ? तो जैसे 31 दिसंबर 2003 को पुराना वर्ष स्पष्ट था, ಯಾವ ರೀತಿ ಡಿಸೆಂಬರ್ 31ನೇ ತಾರೀಕಿಗೆ 2003ರಲ್ಲಿ ಈ ಹಳೆ ವರ್ಷ ಎಷ್ಟು ಸ್ಪಷ್ಟವಾಗಿತ್ತು, पुराना वर्ष स्पष्ट है और नया वर्ष भी सामने स्पष्ट है। ಹಳೆ ವರ್ಷನೂ ಸಹ ಸ್ಪಷ್ಟವಾಗಿದೆ, ಮತ್ತೆ ಮುಂದೆ ಬರುವಂತ ಹೊಸ ವರ್ಷ ಏನಿ ಬಂದಿದೆ ಅದು ಸ್ಪಷ್ಟವಾಗಿದೆ. ऐसे अपना नया युग, ಈ ತರ ನೀವು ನಿಮ್ಮ ಹೊಸ ಯುಗವನ್ನ, नया जन्म स्पष्ट सामने आता है। ಹೊಸ ಜನ್ಮ ಸ್ಪಷ್ಟವಾಗಿ ಎದುರುಗಡೆ ಬರುತ್ತಾ? क्या? अव्यक्त वाणी में अरई मारते रहते हैं। ಅವ್ಯಕ್ತವಾಣಿಯಲ್ಲಿ ಅರೈನ ಹಾಕ್ತಾ ಇರ್ತಾರೆ. ऐसे बने हो, ಈ ತರ ಆಗಿದ್ದೀರಾ? ऐसे अपना नया युग और नया जन्म स्पष्ट सामने आता है। ಈ ತರ ನಿಮ್ಗೆ ನಿಮ್ಮ ಹೊಸ ಯುಗ ಮತ್ತೆ ಹೊಸ ಜನ್ಮ ಸ್ಪಷ್ಟವಾಗಿ ಎದುರುಗಡೆ ಬರುತ್ತಾ? ऐसा अनुभव होता है ಈ ರೀತಿ ಅನುಭವ ಆಗುತ್ತಾ? कि 2003 में हम काला पार्ट बजाने वाले ಅಂದ್ರೆ 2003ರಲ್ಲಿ ನಾವು ಕಪ್ಪು ಪಾತ್ರವನ್ನ ಮಾಡುವಂತವರಾಗಿದ್ದೀವಿ, और 2004 में हम नया जन्म लेकर के ಮತ್ತೆ 2004ರಲ್ಲಿ ನಾವು ಹೊಸ ಜನ್ಮವನ್ನ ತಗೊಂಡ್ಬಿಟ್ಟು नया पार्ट बजाने वाले हैं। ಹೊಸ ಪಾತ್ರವನ್ನ ಮಾಡುವಂತವರಾಗಿದ್ದೀವಿ. आज लास्ट जन्म में है। ಇವತ್ತು ಕೊನೆಯ ಜನ್ಮ ಆಗಿದೆ. क्या अनुभव होता है? ಏನ್ ಅನುಭವ ಆಗುತ್ತೆ? आज लास्ट जन्म में है और कल फर्स्ट जन्म में होंगे। ಇವತ್ತು ಲಾಸ್ಟ್ ಜನ್ಮದಲ್ಲಿ ಇದೀವಿ, ಮತ್ತೆ ನಾಳೆ ಹೊಸ ಜನ್ಮದಲ್ಲಿ ಫಸ್ಟ್ ಜನ್ಮದಲ್ಲಿ ಇರ್ತೀವಿ. कल माना है 2004 में। ನಾಳೆ ಅಂದ್ರೆ 2004ರಲ್ಲಿ. अच्छा, ऐसा अनुभव होता है। ಕೇಳಿದ್ರು ಈ ರೀತಿ ಅನುಭವ ಆಗುತ್ತಾ? क्लियर है? ಕ್ಲಿಯರ್ ಆಗಿದೆನಾ? है? माने वो अनुभूति में क्लियर हो रहा है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಅನುಭೂತಿಯಲ್ಲಿ ಕ್ಲಿಯರ್ ಆಗ್ತಾ ಇದೆನಾ? सामने आता है। ಎದುರುಗಡೆ ಬರುತ್ತಾ? काहे के सामने ಯಾವ ಮಾತಿನ ಎದುರುಗಡೆಯಲ್ಲಿ? है? हाँ, आंखों के सामने भी तो आना चाहिए ना। ಕಣ್ಣಿನ ಎದುರುಗಡೆನೂ ಸಹ ಬರಬೇಕಾಗಿದೆ ಅಲ್ವಾ? अच्छा है ना, स्थूल नेत्रों के सामने ये अनुभव की बात सामने नहीं आती, ಅಚ್ಚಾ, ಈ ಸ್ಥೂಲ ಕಣ್ಣುಗಳ ಎದುರುಗಡೆ ಮಾತುಗಳು ಎದುರುಗಡೆ ಬರೋದಿಲ್ಲ, तो तीसरे नेत्र के सामने तो आता है। ಆದ್ರೆ ಮೂರನೇ ಕಣ್ಣಿನ ಎದುರುಗಡೆ ಅಂತೂ ಬರುತ್ತೆ ಅಲ್ವಾ? जो आदि बच्चे हैं ಯಾರು ಆದಿಯಲ್ಲಿರುವಂತ ಮಕ್ಕಳಾಗಿದ್ದಾರೆ उन्होंने अनुभव किया, ಅವರಂತೂ ಅನುಭವನ ಮಾಡ್ಕೊಂಡಿದ್ದಾರೆ. सबने नहीं अनुभव किया। ಎಲ್ಲರೂ ಅನುಭವ ಮಾಡ್ಕೊಂಡಿಲ್ಲ. इस साल कौन सी अव्यक्तवाणी में कौन से बच्चों को देख करके खास बात कर रहे हैं? ಈ ವರ್ಷದಲ್ಲಿ ಅವ್ಯಕ್ತವಾಣಿಯಲ್ಲಿ ಯಾವ ಮಕ್ಕಳನ್ನ ನೋಡ್ಬಿಟ್ಟು ವಿಶೇಷವಾಗಿ ಮಾತಾಡ್ತಾ ಇದ್ದಾರೆ?
या सभी अव्यक्त वाणियों में उन विशेष बच्चों को सामने रख करके बात कर रहे हैं। ಅಥವಾ ಎಲ್ಲ ಅವ್ಯಕ್ತವಾಣಿಯಲ್ಲಿ ಆ ವಿಶೇಷ ಮಕ್ಕಳನ್ನ ಎದುರುಗಡೆ ಇಟ್ಕೊಂಡು ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ. हाँ 8 विशेष बच्चे हैं ಹಾ, ಆದಿಯಲ್ಲಿರುವಂತ 8 ವಿಶೇಷ ಮಕ್ಕಳಾಗಿದ್ದಾರೆ. जो बाप दादा की नजरों में सन्मुख साकार में रहते हैं। ಅವರು ಬಾಬ್ದಾದಾರವರ ಎದುರುಗಡೆ ಸಮ್ಮುಖದಲ್ಲಿ ಸಾಕಾರದಲ್ಲಿ ಇರ್ತಾರೆ. तो बोला जो आदि बच्चे हैं ಅದಕ್ಕೋಸ್ಕರ ಹೇಳಿದ್ರು ಯಾರು ಆದಿಯಲ್ಲಿರುವಂತ ಮಕ್ಕಳಾಗಿದ್ದಾರೆ उन्होंने अनुभव किया ಅವರಂತೂ ಅನುಭವ ಮಾಡ್ಕೊಂಡಿದ್ದಾರೆ. ब्रह्मा बाप का। ಬ್ರಹ್ಮ ತಂದೆ ಅನುಭವನ್ನ ಮಾಡ್ಕೊಂಡಿದ್ದಾರೆ. क्या जो आदि बच्चे हैं सबने नहीं। ಏನಂತ ಹೇಳಿದ್ರು ಯಾರು ಆದಿ ಮಕ್ಕಳಾಗಿದ್ದಾರೆ ಎಲ್ಲರೂ ಅಲ್ಲ. कितने हैं आदि बच्चे? ಎಷ್ಟು ಜನ ಆಗಿದ್ದಾರೆ ಆದಿ ಮಕ್ಕಳು? हैं? उनका गायन क्या है? ಯಾರು ಅಂದ್ರು 8 ಜನ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಅವ್ರ ಗಾಯನೇನೆ ಏನಾಗಿದೆ? हैं? अष्ट रतन 8 ರತ್ನಗಳಾಗಿದ್ದಾರೆ, ಅಷ್ಟರತ್ನಗಳು. हैं? अष्ट देव। हाँ ಏನಂತ ಹೇಳಿದ್ರು? ಅಷ್ಟ ದೇವತೆಗಳು. उनका गायन क्या है? अष्ट देव। ಅವ್ರ ಗಾಯನೇನೆ ಏನಾಗಿದೆ? ಅಷ್ಟ ದೇವತೆಗಳು ಅಂತ. तो जो आदि बच्चे हैं उन्होंने अनुभव किया। ಮತ್ತೆ याರು ಆದಿಯಲ್ಲಿರುವಂತ ಮಕ್ಕಳಾಗಿದ್ದಾರೆ ಅವರಂತೂ ಅನುಭವವನ್ನ ಮಾಡ್ತಾರೆ. सबने अनुभव नहीं किया। ಎಲ್ಲರೂ ಅನುಭವವನ್ನ ಮಾಡಿಲ್ಲ. कितनों ने इस बात का अनुभव कर लिया ಎಷ್ಟು ಜನಗಳು ಈ ಮಾತಿನ ಅನುಭವವನ್ನ ಮಾಡ್ಕೊಂಡಿದ್ದಾರೆ? कि 2003 में हमारा लास्ट जन्म है और 2004 में हमारा नया जन्म प्रसिद्ध होने वाला है। ಅಂದ್ರೆ 2003ರಲ್ಲಿ ನಮ್ದು ಹಳೆ ಜನ್ಮ ಆಗಿದೆ ಮತ್ತೆ 2004ರಲ್ಲಿ ನಮ್ದು ಹೊಸ ಜನ್ಮ ಆಗಿದೆ. ಹೊಸ ಜನ್ಮದ ರೂಪದಲ್ಲಿ ಅದು ಪ್ರಸಿದ್ಧಿ ಆಗಿದೆ, प्रत्यक्ष होने वाला है। ಪ್ರತ್ಯಕ್ಷ ಆಗ್ಬೇಕಾಗಿದೆ. जैसे 1976 में ಯಾವ ರೀತಿ 1936ನೇ ಇಸ್ವಿಯಲ್ಲಿ कोई आत्माओं ने ये अनुभव किया ಕೆಲವು ಆತ್ಮಗಳು ಈ ಮಾತಿನ ಅನುಭವವನ್ನ ಮಾಡ್ಕೊಂಡಿದ್ದಾರೆ. किया या नहीं किया? ಮಾಡಿದಾರೋ ಇಲ್ವೋ? किया क्या? ಅನುಭವನಂತೂ ಮಾಡಿದ್ದಾರೆ. ಏನಂತ? कि 1976 जो है वो बाप का प्रत्यक्षता वर्ष है। ಅಂದ್ರೆ 1976ನೇ ಇಸ್ವಿ ಏನಿದೆ ಇದು ತಂದೆಯ ಪ್ರತ್ಯಕ್ಷತಾ ವರ್ಷ ಆಗಿದೆ. जो बाप समान आत्माएं हैं ಯಾರು ತಂದೆ ಸಮಾನ ಆತ್ಮಗಳಾಗಿದ್ದಾರೆ उन्होंने ये अनुभव कर लिया ಅವರಂತೂ ಈ ಮಾತನ್ನ ಅನುಭವ ಮಾಡ್ಕೊಂಡ್ಬಿಡ್ತಾರೆ. ये बाप समान पार्ट मेरा पार्ट है। ಅಂದ್ರೆ ಈ ತಂದೆ ಸಮಾನ ಪಾತ್ರ ಏನಿದೆ ಇದು ನನ್ನ ಪಾತ್ರ ಆಗಿದೆ ಅಂತ. या होगा कि नहीं किया होगा, या बाप दादा झूठ बोल के चले गए? ಮಾಡಿರ್ತಾರೋ ಇಲ್ವೋ ಅಥವಾ ಬಾಬ್ದಾದ ಹಾಗೆ ಸುಳ್ಳು ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರ? ब्रह्मा बाप को जैसे अपना नया जन्म ಬ್ರಹ್ಮ ತಂದೆಗೆ ಯಾವ ರೀತಿ ತಮ್ಮ ಹೊಸ ಜನ್ಮ नए जन्म का राजाई शरीर रूपी वस्त्र सदा सामने ಹೊಸ ಶರೀರೂಪಿ ರಥ ಏನಿದೆ ಅದು ಎಲ್ಲರ ಎದುರುಗಡೆ खूंटी पर लटका हुआ दिखाई देता है। ಮೇಲೆ ನೇತಾಗ್ತಾ ಇರೋ ತರ ಕಾಣಿಸುತ್ತೆ ಮಳೆ ಮೇಲೆ.